ಬಹುಶಃ ನಾನು 2 ಬಾರಿ ರಾಜ್ಯದಲ್ಲಿ 2006, 7, 2018 ಆ ರೈತ ಮಾಡಿದಂಥ ಸಾಲ ಮನ್ನಾ ಮಾಡಿ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ TCC ಬ್ಯಾಂಕ್ಗಳಿಗೆ ರೈತನಿಗೆ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದೆ. ಈ ಬ್ಯಾಂಕ್ಗಳು ಉಳಿದು ಅವತ್ತು ನಾನು ಕೊಟ್ಟಿದ್ರಿಂದ ಅವ್ರಿಗೆ ಕೊಟ್ಟೆ ಅಂತೇಳಿ ಸರ್ಕಾರ ಖಜಾನೆ ಖಾಲಿ ಆಯಿತು ಅಂತ ಹೇಳಿಲ್ಲ. ಇವ್ರ ಥರ ಒಂದೊಂದು MLA ಕ್ಷೇತ್ರಕ್ಕೆ ಎಷ್ಟೆಷ್ಟು ಕೋಟಿ ದುಡ್ಡು ಕೊಟ್ಟಿದ್ದೀವಿ ಅನ್ನೋದನ್ನ ಅಂಕಿಅಂಶ ಹೇಳ್ಬೇಕು. ಅವರು ಸಿದ್ದರಾಮಯ್ಯ ಶ್ವೇತಪತ್ರ ಹೊರಡಿಸ್ಲಿ, ಇನ್ನೇನು ಬಜೆಟ್ ಮಂಡನೆ ಮಾಡ್ತಾರೆ. ಬಹುಶಃ ಹೋದ ವರ್ಷ 4,09,000 ಕೋಟಿ ಏನೋ ಮಾಡಿರಬೇಕು ಬಜೆಟು. ಈ ವರ್ಷ 4,70,000 ಕೋಟಿಗೆ ಹೋಯ್ತಾರಂತೆ. ಸಾಲ ಎಷ್ಟಕ್ಕೆ ಹೋಗ್ಬೋದು? 785 ಏನೋ ಇದೆ. ಹತ್ತತ್ರ 8.5, 9, 10 ರೀಚ್ ಮಾಡ್ತಾರೆ ಸಿದ್ದರಾಮಯ್ಯನವರು. ಸಾಲ ಮಾಡಬಾರ್ದು ಅಂತ ಯಾರು ಹೇಳ್ತಾರೆ? ಕೇಂದ್ರ ಸರ್ಕಾರ ಸಾಲ ಮಾಡಿಲ್ವಾ? ಕೇಂದ್ರ ಸರ್ಕಾರ ಸಾಲ ಮಾಡಿದರೆ ಸುಮಾರು 11 ಲಕ್ಷ ಕೋಟಿ ಕ್ಯಾಪಿಟಲ್ ಅಸೆಟ್ಗೆ ಸಾಲ ಮಾಡಿದ್ರೆ ಕೇಂದ್ರ ಸರ್ಕಾರ. ನೀವು ಸಾಲ ಮಾಡಿ ಎಷ್ಟು ಕ್ಯಾಪಿಟಲ್ನ ಅಸೆಟ್ನ ಕ್ರಿಯೇಟ್ ಮಾಡಿದ್ದೀರಿ ಕರ್ನಾಟಕದಲ್ಲಿ? ಅದೇನೋ ಭದ್ರಾ ಮೇಲ್ದಂಡಕ್ಕೆ ದುಡ್ಡು ಕೊಡಲಿಲ್ಲ, ಅದೇನೋ ಪೆರಿಫೆರಿಯಲ್ ರಿಂಗ್ ರೋಡಿಗೆ ದುಡ್ಡು ಕೊಡಲಿಲ್ಲ. ಯಾತಿಗೆ ಕೊಡ್ತಾ ಇಲ್ಲ ನಿಮಗೆ? ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಹಲವಾರು ಯೋಜನೆಗಳಿಗೆ ನಿಮ್ಮಲ್ಲಿ ಶಿಸ್ತುಬದ್ಧವಾದಂಥ ಗುಣಾತ್ಮಕವಂಥ ಕೆಲಸಗಳು ಮಾಡಿಲ್ಲ. ಈಗ ನಿಮ್ಮ ಜಲಮಿಷನ್ನೇ ಕೇಂದ್ರ ಸರ್ಕಾರದಿಂದ 11,000 ಕೋಟಿ ಕಟ್ಟಾಗಿದೆ. ಈಗ 11, 13 ಕಟ್ಟಾಗಿದೆ. ಯಾಕೆ ಕಟ್ ಮಾಡಿದ್ದೀವಿ ಅಂತ ಕೇಂದ್ರ ಸರ್ಕಾರದಲ್ಲಿ ನೀರಾವರಿ ಸಚಿವರು ಪಾರ್ಲಿಮೆಂಟ್ನಲ್ಲೇ ಹೇಳವ್ರೆ. ಇದು ನಿಮ್ಮಲ್ಲಿರೋ ನ್ಯೂನ್ಯತೆ. ಸುಮ್ಮನೆ ಅದೇಂಥದ್ದು GBA ಮಾಡ್ತೀನಿ, ಕನಕಪುರನೂ ಬೆಂಗಳೂರಿಗೆ ಸೇರಿಸ್ತೀನಿ, ಮಾಗಡಿನೂ ಬೆಂಗಳೂರಿಗೆ ಸೇರಿಸ್ತೀನಿ, ಅವು ಯಾವ ಚಿಲ್ಲರೆಗಳೆಲ್ಲ ನನ್ನಿಂದ ಬೆಳೆದವು. ಏನು ಮಾಡೋನು ಕುಮಾರಸ್ವಾಮಿ ಅಂತಾರೆ, ಏನು ಕೊಟ್ಟವನೇ ಕುಮಾರಸ್ವಾಮಿ ಅಂತಾರೆ. ಅವ್ರ ಕಣ್ಣೆದುರಿಗೆ ಅವ್ರ ಕ್ಷೇತ್ರದಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ಕಣ್ಣೆದುರಿಗಿದೆ ಜನಗಳ ಹತ್ರ. ನನಗೇನು ಅದ್ರ ಬಗ್ಗೆ ಅವರಿಂದ ಯಾರಿಂದಲೂ ಸರ್ಟಿಫಿಕೇಟು ಬೇಕಿಲ್ಲ ನನಗೆ. ಜನ ಇದ್ದಾರೆ, ಅವ್ರು ಕೊಟ್ಕೊತಾರೆ ಮುಂದಕ್ಕೆ. ಮಾತೆತ್ತಿದ್ದಾರೆ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಖಾನೆ ತರಲಿಲ್ಲ, ನಮ್ಮ ತಾಲೂಕಲ್ಲಿ 500 ಎಕರೆ ಕೊಡ್ತೀವಿ, ನಮ್ಮ ತಾಲೂಕು ಬಂದರೆ 300 ಕೊಡ್ತೀವಿ. ಈ ಹೇಳಿಕೆ ಮಾಧ್ಯಮಗಳಲ್ಲಿ ಕೊಡ್ತಾವೆ. ಅದು ಹೆಂಗೆ MLA ಕೊಡೋಕ್ಕಾಯ್ತದೆ? ಭೂಮಿನ ಕೊಡೋಕ್ಕಾಯ್ತದಪ್ಪ MLA? ಎಲ್ಲಿಂದ ತಂದು ಕೊಡ್ತಾರೆ? ನಾನು ಮುಖ್ಯಮಂತ್ರಿಗೆ ಪತ್ರ ಬರೆದೆ. ಇವತ್ತು ಕೇಂದ್ರದಲ್ಲಿ ಯಾವ ರೇರ್ ಅರ್ತ್ ಮ್ಯಾಗ್ನೆಟ್ನ ಪ್ರೊಡಕ್ಷನ್ ಮಾಡಲಿಕ್ಕೆ ಚೈನಾಗೆ ಕಾಂಪೀಟ್ ಮಾಡ್ತಾ ಇದ್ದೀವಿ. ಅದು ನನ್ನ ಕಲ್ಪನೆ 2018ರಲ್ಲೇ ಇಟ್ಟಿದ್ದೆ. 9 ಕಡೆ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಬೇಕು ಅಂತ. ಈ ಜಿಲ್ಲೆನ ಯಾರ್ಯಾರು ನಿರ್ನಾಮ ಮಾಡಿದ್ರು ಅನ್ನೋದನ್ನ ಮುಂದೆ ಹೇಳ್ತೀನಿ, ಈಗ ಹೇಳಲ್ಲ. ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಯಾರ್ಯಾರಿಂದ ಈ ಜಿಲ್ಲೆಗೆ ಅನಾಹುತ ಮಾಡಿದ್ರು, ಯಾವ ಪಕ್ಷಗಳು ಮಾಡಿದೆ ಲೂಟಿ ಹೊಡೆಯೋಕ್ಕೋಸ್ಕರ, ಈಗ ನಾನು ಮಾತಾಡೋ ಪರಿಸ್ಥಿತಿಲಿ ಇಲ್ಲ. ಹೇಳ್ತೀನಿ, ಅದು ಕಾಲ ಬರುತ್ತೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.